Hi everyone, this is Anusha and welcome to my channel. Welcome to a shopping vlog part 2. Shopping vlog part 1 ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. You will get to know. ಇದೆಲ್ಲ ನಾನು ಶಾಪಿಂಗ್ ಮಾಡ್ತಿರೋದು ಪ್ರೀತಮ್ ಬ್ರದರ್ ಮ್ಯಾರೇಜ್ಗೆ. The other day I went to ಚಿಕ್ಕಪೇಟೆ. ಸೊ ಚಿಕ್ಕಪೇಟೆಗೆ ಹೋದಾಗ ಎರಡು ರಿಲೇಟೆಡ್ ಶಾಪಿಂಗ್ ಮಾಡಿದ್ದೀನಿ ಡ್ರೆಸ್ಸಸ್ಸು. ಹೋಗಿ ವ್ಲಾಗ್ ನೋಡ್ಕೊಂಡು ಬನ್ನಿ. ಫಿಲ್ ಮಾಡಿದ್ದೀನಿ ನಾನು. Then I'll show you all what I got. ಇಲ್ಲಿ ಚಿಕ್ಕಪೇಟೆಲೆಲ್ಲ ಓಡಾಡ್ತಾ ಇದ್ರೆ ನನ್ನ ಮ್ಯಾರೇಜ್ ಸೀನ್ಸೇ ನಂಗೆ ನೆನಪಾಗ್ತಿದೆ. ನಾನು ಇಲ್ಲೇ ತೊಗೊಂಡಿದ್ದು ಭೈರಪ್ಪದಲ್ಲಿ ಒಂದು ಲೆಹೆಂಗಾ ಎಲ್ಲ. ನಾನು ಬಂದಿದ್ದೆ ಅವ್ರಿಗೆ ಸೆಲೆಕ್ಟ್ ಮಾಡೋಕ್ಕೆ, ಬಟ್ ನಂಗೆ ಇದೊಂದು ತುಂಬ ಇಷ್ಟ ಆಯಿತು. ಈ ಥರ ಕ್ಯಾಶುವಲ್ ಹಾಕ್ಕೊಳ್ಳೋಣ ರಿಸೆಪ್ಷನ್ಗೆ ಅಂತ ಅನ್ಕೋತಿದ್ದೀನಿ. ಐ ಆಮ್ ನಾಟ್ ಶ್ಯೂರ್. ಇದು ಹೈ ಫ್ಯಾಷನ್. ಅಡ್ರೆಸ್ ಎಲ್ಲ ನೋಡಿ ಇಲ್ಲೇ ಇದೆ, ಚಿಕ್ಕಪೇಟೆ ಎಕ್ಸೆಟ್ರಾ ಎಕ್ಸೆಟ್ರಾ. ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಚೆಕ್. ಇದು ಇಷ್ಟ ಆಯ್ತು ನನಗೆ. ಇಷ್ಟು ಕ್ಯಾಶುವಲ್ ಹಾಕ್ಕೊಳ್ಳ ಬೇಡವಾ ಅನ್ನೋದು ಡೌಟ್ ಇದೆ. ಪ್ರೀತಮ್ ತಮ್ಮಂದೇ ರಿಸೆಪ್ಷನ್ ಅಂತ, ಬಟ್ ಲೆಟ್ಸ್ ಸಿ. I literally love the collection here. ಸೊ ಈಗ ಇದೇ ರೆಫರೆನ್ಸ್ ಇಟ್ಕೊಂಡು ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚು ಅಥವಾ ಏನೋ ಒಂದು ಮಾಡಬೇಕು. ಇಷ್ಟ ಆಯಿತು, ಇಷ್ಟ ಆಗ್ತಿಲ್ಲ ಆ ಥರ. ಸೊ ಇದು ಇಷ್ಟ ಆಯಿತು, ಬಟ್ ಇದು ಒಂಥರ ತುಂಬ ಹೆವಿ. ಇದು ಕಟ್ ಮಾಡಿಸ್ಬೋದು, ಬಟ್ ಆದರೂ ಏನೋ ಒಂಥರ. ಬಟ್ ದಿಸ್ ಪ್ಯಾಟ್ರನ್ ಈಸ್ ನೈಸ್. ನೋಡೋಣ. ಬಟ್ ಇದು ಅಷ್ಟೇ, ನಂಗೆ ತುಂಬ ಡೀಪ್ ಬರಬೇಕು, ಬೇರೆ ಥರ ಬರಬೇಕು, ತೀರಾ ಒಂಥರ ಇದೆ. ಬಟ್ ನಂಗೆ ಕಲರ್ ಕಾಂಬಿನೇಷನ್ ಪ್ಯಾಟ್ರನ್ ಇಷ್ಟ ಆಯಿತು. ನೋಡೋಣ, ರೆಫರೆನ್ಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಸೋಕ್ಕಾದರೆ ಐ ವಿಲ್. ಐ ಆಮ್ ಗೆಟಿಂಗ್ ದಿಸ್ ಒನ್. ಇಲ್ಲಿ ಗಲ್ಲಿ ಒಳಗಡೆ ಬಂದು ಇದೇನಿದು, ಇದು ಯಾವ ಸ್ಟೋರ್ ಗೊತ್ತಿಲ್ಲ. ಇದ್ರೊಳಗಡೆ ಅಲ್ಲಿ ಇಂಡೋ ವೆಸ್ಟರ್ನ್ ನೋಡಿ ಇಷ್ಟ ಆಯಿತು. ನಾವು ಗಲ್ಲಿ ಒಳಗಡೆ ಬಂದು ಇಲ್ಲಿ ತೊಗೊಳ್ತಾ ಇರೋದು. ರಿಸೆಪ್ಷನ್ಗೆ ತೊಗೋತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸುಮ್ಮನೆ ಇಲ್ಲ ಲೆಹೆಂಗಾ ನೋಡಿ ಸಡನ್ನಾಗಿ ಬಂದು ತೊಗೊಂಡಿದ್ದು. ಐ ಗಾಟ್ ಅನದರ್ ಪೀಸ್. ಐ ಆಮ್ ನಾಟ್ ಶ್ಯೂರ್, ಬಟ್ ತೊಗೋತಿದ್ದೀನಿ. ನಂಗೆ ತುಂಬ ಇಷ್ಟ ಆಯ್ತು ಈ ಪ್ಯಾಟ್ರನ್ ಒಂದು ತೊಗೋಬೇಕಂತ. ಸೊ ನೋಡೋಣ, ರಿಸೆಪ್ಷನ್ಗೆ ಹಾಕೋತೀನಿ ಅನ್ಕೋತಿದ್ದೀನಿ. ಬಿಕಾಸ್ ನಂಗೆ ತುಂಬ ಕ್ಯಾಶುವಲಾಗಿ ರೆಡಿ ಆಗ್ಬೇಕು ಅಂದ್ಕೊಂಡಿರೋದು ಈ ಮ್ಯಾರೇಜ್ಗೆ. ನಾಟ್ ಲೈಕ್ ದಟ್ ಬ್ರೈಡ್ ಸಿಸ್ಟರ್ ಥರ ಎಲ್ಲ ಸಾರೀಸು, ಪಟ್ಟು ಸ್ಯಾರೀಸ್ ಆ ಥರ ಎಲ್ಲ ಹಾಕೋಬೇಕಂತ ನಂಗಿಲ್ಲ. ಸೊ ಹಂಗಾಗಿ ನಾನು ಈ ಥರ ಕ್ಯಾಶುವಲಾಗಿ ತೊಗೋತಾ ಇದ್ದೀನಿ. ನೋಡೋಣ. ದಿಸ್ ದ ಶಾಪ್ ನೇಮ್ ಆರಾಧನಾ ಗಾರ್ಮೆಂಟ್ಸ್. ಅಫೋರ್ಡಬಲ್ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಈ ಲೆಹೆಂಗಾ ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದ್ದು ಮೆಹಂದಿಗೆ ಎಷ್ಟು ಚೆನ್ನಾಗಿದೆ ಅಂತ, ಅಂದರೆ ಬ್ರೈಡ್ ತೊಗೊಳ್ಳಿ ಅಂತ ನೋಡಿದೆ. ದಿಸ್ ವಾಸ್ ಅರೌಂಡ್ ಲೈಕ್ 3 ಸಮಥಿಂಗ್ ಲೈಕ್ ದಟ್. ಆ್ಯಂಡ್ ಇದಂತೂ 2.8. ಸೊ ತುಂಬ ಇಷ್ಟ ಆಯಿತು. ಸೊ ಅದು ನೋಡಿದ ತಕ್ಷಣ ಇಂಡೋ ವೆಸ್ಟರ್ನ್ ನೋಡಿದೆ, ಇಷ್ಟ ಆಯಿತು, ಪರ್ಚೇಸ್ ಮಾಡ್ತಿದ್ದೀನಿ. ನಾಟ್ ಶ್ಯೂರ್ ಹಾಕೋತೀನೋ ಇಲ್ವೋ, ಬಟ್ ತೊಗೋತಾ ಇದ್ದೀನಿ ಈಗ. ರೈಟ್ ಒಂದು 8:30 ಆಗ್ತಿದೆ. ಆ್ಯಂಡ್ ಇಷ್ಟೆಲ್ಲ ಶಾಪ್ ಮಾಡಿರೋದು ನಾನು, ನಿಖಿತಾ ಇಬ್ಬರೇ. ಈ ಬ್ರೈಡ್ ಇನ್ನೂ ನೋಡ್ತಾ ಕೂತಿದ್ದಾರೆ ನೋಡಲಿ. ಬಟ್ ಈ ಲೆಹಂಗಾ ನಂಗೆ ತುಂಬ ಇಷ್ಟ ಆಯಿತು. ಮೇ ಬಿ ಶಿಲ್ ಟೇಕ್ ದಿಸ್ ಆರ್ ದಿಸ್ ಒನ್, ಬೇರೆ ಯಾವುದಾದ್ರೂ. ಬಟ್ ಇಲ್ಲೂ ಅಷ್ಟೇ ಶಾಪಲ್ಲೂ ಲೆಹೆಂಗಾಸ್ ತುಂಬ ಚೆನ್ನಾಗಿದೆ. ಇದು ಒಂಥರ ಆಂಬ್ರೆ ಎಫೆಕ್ಟ್ ಇದೆ, ಡಾರ್ಕ್ ಆ್ಯಂಡ್ ಲೈಟ್ ಆ ಥರ. ಯಾ, ವಿ ಹ್ಯಾವ್ ಲಾಟ್ ಆಫ್ ಬ್ಯಾಗ್ಸ್, ಶಾಪಿಂಗ್, ಕ್ಲಾತಿಂಗ್ ಎಲ್ಲ ಇದೆ ಇಲ್ಲಿ. ಸೊ ನಾವು ಚಿಕ್ಕಪೇಟೆಗೆ ಹೋಗಿದ್ದು ಬ್ರೈಡ್ ಮತ್ತು ಗ್ರೂಮ್ ಶಾಪಿಂಗಿಗೆ. ಸೊ ಅಲ್ಲಿ ನಾನು ಒಂದು 2 ಪೀಸ್ ನಾನು ಕಂಟ್ರೋಲ್ ಮಾಡಿಕೊಂಡೆ. ನಾನೇನು ತೊಗೋಬೇಕಂತ ಹೋಗಿರಲಿಲ್ಲ, ಬಟ್ ಆದರೂ ಒಂದು 2 ಪೀಸ್ ತೊಗೊಂಡೆ ರಿಲೇಟೆಡ್ ಟು ಮ್ಯಾರೇಜು. ಸೊ ಇದನ್ನು ನಾನು ಆ್ಯಕ್ಚುಲಿ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ, ನೋಡಿರ್ತೀರ ನೀವು. ಸೊ ನಾನು ಇದನ್ನು ಶರದಿದು ಫಂಕ್ಷನ್ ಆಯ್ತಲ್ಲ, ಸೊ ಹಾಫ್ ಸ್ಯಾರಿ ಫಂಕ್ಷನ್, ಅಲ್ಲಿಗೆ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ. ಸೊ ಅವಳದು ಸಿಂಪಲ್ಲಾಗಿ ಮನೇಲಾಗುತ್ತೆ ಅಂತ ಇತ್ತು. ಸೊ ಸಾಕು ಇದು ಅನ್ನೋ ಥರ ತೊಗೊಂಡೆ. ಇವನ್ ನಾನು
ಮೇಕಪ್ ಎಲ್ಲ ಮಾಡಬೇಕು, ರೆಡಿ ಮಾಡಬೇಕು ಎಲ್ರಿಗೂ. ಸೊ ಸಾಕಿದು ಅಂತ. ಸೊ ನಾನು ಯೂಸ್ ಮಾಡಲಿಲ್ಲ, ಗೊತ್ತಾಯಿತು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿದೆ ಅಂತ. ಸೊ ಅದಕ್ಕೆ ಇದನ್ನು ನಾನು ಇವಾಗ ಪ್ರೀತಮ್ಸ್ ಬ್ರದರ್ ಮ್ಯಾರೇಜಲ್ಲಿ ಒಂದು ಇವೆಂಟ್ ಯಾವುದಕ್ಕಾರು ಅಂದರೆ ಹಳದಿಗೆ ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ದಿಸ್ ಈಸ್ ಹೌ ಇಟ್ ಈಸ್. ದಿಸ್ ಈಸ್ ಹೌ ದ ಟಾಪ್ ಈಸ್. ಆ್ಯಂಡ್ ಶರಾರಾ ಥರ ಪ್ಲಾಜೋ ಫುಲ್ ಫ್ಲೇರ್ಡ್ ಪ್ಯಾಂಟ್ ಇದೆ, ಅಂದರೆ ಸ್ಕರ್ಟ್ ಥರ ಅನಿಸುತ್ತೆ ಇದು. ಫುಲ್ ಫ್ಲೇರ್ಡ್ ಇದೆ. ಆ್ಯಂಡ್ ವಿ ಹ್ಯಾವ್ ದುಪ್ಪಟ್ಟ ಆಲ್ಸೋ. ಯಾ, ವಿ ಹ್ಯಾವ್ ದಿ ಸೇಮ್ ಕಲರ್ ದುಪ್ಪಟ್ಟ ಆಲ್ಸೋ. ಆ್ಯಂಡ್ ಕ್ಯಾಟ್ಲಾಗ್ ಇದೆ, ತೋರಿಸ್ಬಿಡ್ತೀನಿ ಹೆಂಗೆ ಕಾಣುತ್ತೆ ಅಂತ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಯಾ, ಇದು ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ನಾನು. ಆ್ಯಂಡ್ ಇನ್ನೊಂದು ನಂಗೆ ತುಂಬ ಆಸೆ ಇತ್ತು ಈ ಥರ 3 ಪೀಸ್ನ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಬೇಕು ಆ್ಯಕ್ಚುಲಿ ಅಂತ. ನಾನು ಪ್ಲ್ಯಾನ್ ಕೂಡ ಮಾಡಿದ್ದೆ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡ್ತೀನಿ ಅಂತ. ಸ್ಕರ್ಟ್ ಬಂದುಬಿಟ್ಟು ಸ್ಯಾಟಿನ್ ಮೆಟೀರಿಯಲ್ ನನಗೆ ಥರ ಸ್ಟಿಚ್ ಆಗಿರುತ್ತೆ. ಸೊ 3 ಪೀಸು, ಅದಕ್ಕೆ ಬಂದು ಲೇಓವರ್ ಇರುತ್ತೆ, ಟಾಪು ಮತ್ತು ಆ ಥರ ನನಗೆ ಒಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಬೇಕಂತ ಇತ್ತು. ಬಟ್ ಒನ್ಸ್ ನಾನು ಅಲ್ಲಿ ನೋಡಿದಾಗ ಸ್ವಲ್ಪ ಅಫೋರ್ಡಬಲ್ ರೇಂಜಲ್ಲಿತ್ತು. ಸೊ ಇದಕ್ಕೆ ವರ್ತ್ ಇದೆ ಅಲ್ವಾ ನಾವು ಅಷ್ಟು ದುಡ್ಡು ಕೊಡೋದು ಅಂತ ಅನಿಸ್ತು. ಹಾಗಾಗಿ ಐ ಗಾಟ್ ದಿಸ್ ಒನ್. ಈ ಥರ ತೊಗೋಬೇಕಂತ ತುಂಬ ದಿನದಿಂದ ಇತ್ತಲ್ಲ ನನಗೆ. ಸೊ ಅದಕ್ಕೆ ತೊಗೊಂಡೆ. ಯಾವ ಇವೆಂಟಿಗೆ ಯೂಸ್ ಮಾಡ್ತೀನಿ ಐ ಆಮ್ ನಾಟ್ ಶ್ಯೂರ್. ನಾವೇನಾದ್ರು ಹುಡುಗಿ ಮನೆಗೆ ಏನಾದ್ರು ಮೆಹಂದಿ ಆ ಥರ ಏನಾದ್ರು ಹೋದರೆ ಹಾಕೋತೀನಿ, ಮೇ ಬಿ, ಐ ಡೋಂಟ್ ನೋ. ಬಟ್ ಯೂಸ್ ಮಾಡ್ತೀನ ಇಲ್ವಾ ಈ ಮದುವೆ ಮ್ಯಾರೇಜ್ ಇವೆಂಟಲ್ಲಿ ಈಗ ರೈಟ್ ನಾವು ಹಂಗೆ ಅನಿಸ್ತಿದೆ. ಬಟ್ ತೊಗೊಂಡಿದ್ದೀನಿ. ಇದಿದೆ, ಹಿಂಗಿದೆ ಕ್ರಾಪ್ ಟಾಪು. ಇದು ಕಪ್ಸ್ ಇತ್ತು, ನಾನು ಅದನ್ನು ರಿಮೂವ್ ಮಾಡಿಸಿದ್ದೀನಿ ಬಿಕಾಸ್ ತುಂಬ ಹೆವಿ ಅನಿಸ್ತಿತ್ತು. ಆ್ಯಂಡ್ ಇಲ್ಲೆಲ್ಲ ಬೀಟ್ಸ್ ಬಂದಿತ್ತು, ಅದನ್ನು ಕೂಡ ನಾನು ರಿಮೂವ್ ಮಾಡಿಸಿದ್ದೀನಿ. ಸೊ ಈ ಥರ ಇದೆ ಟಾಪು. ಆ್ಯಂಡ್ ಈ ಟಾಪ್ಗೆ ಇದು ಸ್ಕರ್ಟು. ದಿಸ್ ಈಸ್ ಹೌ ದ ಸ್ಕರ್ಟ್ ಈಸ್. ಇವಾಗ ಗೊತ್ತಾಯ್ತು ಅನಿಸುತ್ತೆ ನಿಮಗೆ ಹೌ ದಿಸ್ ಲುಕ್ಸ್ ಅಂತ. ಸೊ ವೇರ್ ಮಾಡಿ ತೋರಿಸೋಷ್ಟು ನನಗೆ ಇವಾಗ ಪೇಷನ್ಸ್ ಇಲ್ಲ. ಇಲ್ಲಾಂದರೆ ನಾನು ಟ್ರಯಲ್ ಎಲ್ಲ ಮಾಡಿದ್ದೆ ಫಿಟ್ಟಿಂಗಿಗೆ ಕೊಟ್ಟಾಗ. ಸೊ ಆವಾಗಲೂ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಇಲ್ಲಾಂದರೆ ಗೊತ್ತಾಗ್ತಿತ್ತು ನನಗೆ. ದಿಸ್ ಈಸ್ ಹೌ ದ ಸ್ಕರ್ಟ್ ಈಸ್. ಆ್ಯಂಡ್ ದಿಸ್ ಇಸ್ ದ ಟಾಪ್. ಆ್ಯಂಡ್ ಇದ್ರ ಮೇಲ್ಗಡೆ ವಿ ಹ್ಯಾವ್ ಅ ಸ್ಟ್ರಗ್ ಟು ವೇರ್, ಲೈಕ್ ಲೇಓವರ್ ಥರ. ಇದೊಂಥರ 3 ಪೀಸ್ ಸೆಟ್. ದಿಸ್ ಈಸ್ ಹೌ ದ ಸ್ಟ್ರಗ್ ಈಸ್. ಈ ಥರ ಇದೆ. ಸೊ ಗೊತ್ತಾಯ್ತು ಅನ್ಕೋತೀನಿ ನಿಮಗೆ. ಸೊ ಇದು 3 ಪೀಸ್ ಸೆಟ್. ಇದೆರಡು ನಾನು ಚಿಕ್ಕಪೇಟೆಯಲ್ಲಿ ಶಾಪ್ ಮಾಡಿದ್ದು. ವೆಲ್ಸಿಗೆ ಬಂದರೆ ಇದನ್ನು ನಾನು ಶಾಪ್ ಮಾಡಿರೋದು. ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ, ಅವೆನ್ಯೂ ರೋಡು. ಬಟ್ ಇವಾಗ ನನಗೆ ಇದು ಮ್ಯಾಚ್ ಆಗುತ್ತಾ ನನ್ನ ರಿಸೆಪ್ಷನ್ ಔಟ್ಫಿಟ್ಗೆ ಏನೋ ಡೌಟ್ ಆಗ್ತಿದೆ. ಐ ಶುಡ್ ಫಿಗರ್ ಇಟ್ ಔಟ್. ಆ್ಯಂಡ್ ನನ್ನ ಭವಾನ ಕಂಗನಲ್ಲಿ ಇಲ್ಲಿಗೆ ಹಾಕೋತಾರಲ್ಲ ಅದು, ಮತ್ತು ಈ ಥರ ನೋಸ್ ಪಿನ್ ಸ್ಮಾಲ್ ಒನ್, ಈ ಥರ ಒಂದು ಕ್ಯಾಶುವಲ್ ಆಗಿ ಒಂದೆರಡು ತೊಗೊಂಡೆ. ಬಿಕಾಸ್ ಯಾವಾಗಲೂ ಕುಶಾಲ್ಸ್ದೆ ತುಂಬ ಇವೆಂಟ್ಸ್ಗೆ ಹಾಕ್ಬಿಟ್ಟಿದ್ದೀನಿ, ರಿಪೀಟೆಡ್ ಆಗುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ಮಾಂಗ್ ಟಿಕಾನು ಅಷ್ಟೇ ಕುಶಾಲ್ಸ್ದಿತ್ತು ನನ್ನ ಹತ್ರ, ಆದರೂ ತೊಗೊಂಡೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು. ಸಿ, ಲುಕಿಂಗ್ ಸೋ ಗುಡ್. ಸೊ ಎರಡು ಇದು ಕುಶಾಲ್ಸ್ದಿದೆ ತುಂಬ ಇವೆಂಟಿಗೆ. ನಾನು ನಮ್ಮ ಸಿಸ್ಟರ್ಸ್ ಎಲ್ಲ ರಿಪೀಟ್ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಒಂದಿರಲಿ ಅಂತ ಐ ಗಾಟ್ ದಿಸ್ ಒನ್. ಆ್ಯಂಡ್ ಹಿಪ್ ಬೆಲ್ಟು ಅಷ್ಟೇ, ಏನೂ ಇಲ್ಲ, ಪ್ಲೈನಲ್ಲೇ ಸ್ವಲ್ಪ ವರ್ಕ್ ಡಿಸೈನ್ ಇರೋದು ಬರುತ್ತಲ್ಲ ಮಿಡಲ್ಗೆಲ್ಲ ಫುಲ್ಲು. ಸೊ ಅದೊಂದು ಪ್ಲೈನ್ ತೊಗೊಂಡಿದ್ದೀನಿ. ಇದು 3 ನಾನು ಜುವೆಲ್ಸ್ ಶಾಪ್ ಮಾಡಿರೋದು. ಆ್ಯಂಡ್ ಎಸ್, ಮರ್ತೇ ಬಿಟ್ಟಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಶಾಪಿಂಗ್ ವ್ಲಾಗ್ ನೋಡಿದರೆ ಪಾರ್ಟ್ 1 ಗೊತ್ತಾಗಿರುತ್ತೆ. ರತ್ನಂ ಸಿಲ್ಕ್ಸಲ್ಲಿ ನಾನು ಎಕ್ಸ್ಚೇಂಜ್ ಮಾಡಿ ಸ್ಯಾರಿ ಬದಲಿಗೆ ನಾನು ಬೇರೆ ಏನೋ ಡ್ರೆಸ್ಸಸ್ ತಂದೆ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಅಂತ ಹೇಳಿದೆ. ಹಿಯರ್ ಇಟ್ ಈಸ್. ಫಸ್ಟ್ ಒನ್ ಬಂದುಬಿಟ್ಟು ಈ ಬ್ಲ್ಯಾಕ್ ಕುರ್ತಾ ಸೆಟ್. 3 ಕುರ್ತಾ ಸೆಟ್ ತೊಗೊಂಡೆ. ಬಿಕಾಸ್ ನಂಗೆ ರತ್ನಂ ಸಿಲ್ಕ್ಸಲ್ಲಿ ಯಾವ ಸಾರೀಸು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಮೆಟೀರಿಯಲ್ ಇಷ್ಟ ಆಗಲಿಲ್ಲ. ಐ ಡೋಂಟ್ ರೆಕಮೆಂಡ್ ಎನಿ ಒನ್. ನನಗೆ ಇಷ್ಟ ಆಗ್ತಿರೋದು ಹೇಳ್ತಿದ್ದೀನಿ ಅಷ್ಟೇ. ಐ ಡೋಂಟ್ ರೆಕಮೆಂಡ್ ಎನಿ ಒನ್ ಟು ಗೋ ಫಾರ್ ರತ್ನಂ ಸಿಲ್ಕ್ ಬಿಕಾಸ್ ನಂಗೆ ಇಷ್ಟ ಆಗಲಿಲ್ಲ, ಸ್ಯಾಟಿಸ್ಫೈ ಕೂಡ ಆಗಲಿಲ್ಲ. ಬಟ್ ಕುರ್ತಾ ಸೆಟ್ಸ್ ಇಷ್ಟ ಆಯಿತು, ಸ್ಯಾಟಿಸ್ಫೈ ಆಯಿತು. ಈ ಫಸ್ಟ್ ಒನ್ ಈಸ್ ದಿಸ್ ಬ್ಲ್ಯಾಕ್ ಕುರ್ತಾ ಸೆಟ್. ಸೊ ದಿಸ್ ಈಸ್ ಹೌ ಇಟ್ ಈಸ್. ಇಟ್ ಇಸ್ ಟೂ ಗುಡ್. ನಂಗೆ ತುಂಬ 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 ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಎಲಿಗೆಂಟ್ ಆಗಿದೆ. ನೆಕ್ಲೈನ್ ಈ ಥರ ಇದೆ, ವಿ ಇದೆ. ಆ್ಯಂಡ್ ಆಲ್ರೆಡಿ ಇದು ಮೊನ್ನೆ ತಾನೇ ಒಂದು ಇವೆಂಟ್ಗೂ ಕೂಡ ಹಾಕ್ಕೊಂಡಿದೆ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಕಾಟನ್ ಇದೆ ಆ್ಯಂಡ್ ಲೈನಿಂಗ್ ಇದೆ. ಸೊ ಒಳ್ಳೆ ಮೆಟೀರಿಯಲ್ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಆರ್ಗ್ಯಾನ್ಸಾ ಅದೇ ಥರ ದುಪ್ಪಟ್ಟ ಕಮ್ ಪ್ಯಾಂಟ್ ಇದೆ. ಸೊ ಪೆನ್ಸಿಲ್ ಕಟ್ ಪ್ಯಾಂಟ್ ಅಂತಾರ ಏನು. ಸೊ ಇದೊಂದು ಕುರ್ತಾ ಸೆಟ್. ಐ ಥಿಂಕ್ ಐ ಪೇಯ್ಡ್ ಅರೌಂಡ್ 1800 or 400 something like that. ಆ್ಯಂಡ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ದಿಸ್ ಬ್ಲೂ ಕಲರ್. ಇದನ್ನ ಫಸ್ಟ್ ನೋಡಿದ ತಕ್ಷಣ ಇಷ್ಟ ಆಗಿದ್ದು ನನಗೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಈ ಬ್ಲೂ ಕಲರ್, ಇದು ಕೂಡ ವಿ ನೆಕ್ಲೈನ್ ಇದೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್. ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮೆಟೀರಿಯಲ್, ಕಂಫರ್ಟಬಲ್ ಆಗಿದೆ. ಆ್ಯಂಡ್ ವರ್ತ್ ಇದೆ ಅನಿಸ್ತು. 1800 ಸಮಥಿಂಗ್ ಇದಕ್ಕೆ ನಾನು ಪೇ ಮಾಡಿದ್ದು. ಇದಕ್ಕೆ ವರ್ತ್ ಇದೆ. ಆ್ಯಂಡ್ ಪ್ಯಾಂಟು ಅಷ್ಟೇ, ಪೆನ್ಸಿಲ್ ಕಟ್ ಪ್ಯಾಂಟ್. ಆ್ಯಂಡ್ ದಿಸ್ ಇಸ್ ದ ದುಪ್ಪಟ್ಟ. ಇದೊಂದು ಕುರ್ತಾ ಸೆಟ್ಟು. ಆ್ಯಂಡ್ ಲಾಸ್ಟ್ ಒನ್ ಈ ಗ್ರೀನ್ ಒನ್ನು. ಇದು ಅಷ್ಟೇ. ದಿಸ್ ಈಸ್ 2100 ಪ್ರೈಸು. ಸೊ ದಿಸ್ ಈಸ್ ಹೌ ಕುರ್ತಾ ಸೆಟ್ ಲುಕ್ಸ್. ಯೆಲ್ಲೋ ಕಲರ್ ಪ್ಯಾಚ್ ವರ್ಕ್ ಇದೆ, ಫುಲ್ ಪ್ಲೇನ್ ಇದೆ. ಸೊ ಇಲ್ಲೊಂದು ಬುಟ್ಟಾಸ್ ಏನೋ ಇದೆ. ಸೊ ದಿಸ್ ಈಸ್ ಹೌ ದ ಟಾಪ್ ಈಸ್. ಆ್ಯಂಡ್
ಪ್ಯಾಂಟು ಕೂಡ ಗ್ರೀನ್ ಪೆನ್ಸಿಲ್ ಕಟ್ಟು, ಸೇಮ್ ಪ್ಯಾಟ್ರನ್ ಪ್ಯಾಂಟ್ಸು, ಕುರ್ತಾ ಸೆಟ್ಸ್ಗೆಲ್ಲ ಹೆಂಗೆ ಬರುತ್ತೆ ಅದೇ ಥರ. ಸೊ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ, ಕಾಟನ್. ಆ್ಯಂಡ್ ದುಪ್ಪಟ್ಟ ಆ ಪ್ಯಾಚ್ ವರ್ಕ್ ಏನಿದೆ ಅದಕ್ಕೆ ಮ್ಯಾಚ್ ಆಗುತ್ತೆ ದುಪ್ಪಟ್ಟ, ಯೆಲ್ಲೋ ಕಲರು. ಸೊ ಈ 3 ಕುರ್ತಾ ಸೆಟ್ಸು ನಾನು ರತ್ನಂ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ನನಗೆ ಅವಶ್ಯಕತೆ ಇರಲಿಲ್ಲ ಈ ಕುರ್ತಾ ಸೆಟ್ಸ್ ತೊಗೋಬೇಕನ್ನೋದು ನನಗೆ ಇರಲಿಲ್ಲ. ಬಟ್ ಈಗ ತೊಗೊಂಡಿದ್ದು ಒಂಥರ ಒಳ್ಳೇದೇ ಆಯಿತು. ಮದುವೆ ಇವೆಂಟ್ಸಲ್ಲಿ ಏನಕ್ಕಾದರೂ ಒಂದು ಯೂಸ್ ಆಗುತ್ತೆ. ಬಟ್ ಯಾವುದು ಸಾರೀಸು ನನಗೆ ಏನು ಮ್ಯಾಚ್ ಆಗದೆ, ಇಷ್ಟ ಆಗದೆ, ರಿಟರ್ನ್ ಮಾಡಿರೋ ಅಮೌಂಟ್ಗೆ 2 ಸ್ಯಾರಿ ತೊಗೊಂಡು ಇನ್ನೂ ಎಕ್ಸೆಸ್ ಅಮೌಂಟ್ ಉಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ದು ನಾವು. ಆ್ಯಕ್ಚುಲಿ ಅವರು ಕೊಡೋದಿಲ್ವಂತೆ ಕುರ್ತಾ ಸೆಟ್ಟು ಮತ್ತು ಸಾರೀಸೇ ತೊಗೋಬೇಕು. ಬಟ್ ನಾವು ಹೆಂಗೋ ಅಂದರೆ 2-3 ಸ್ಯಾರಿ ತೊಗೊಂಡಿದ್ದೀವಿ, ಇನ್ನು ಸ್ವಲ್ಪ ಎಕ್ಸೆಸ್ ಅಮೌಂಟ್ಗೆ ಇಷ್ಟ ಆಗಿದೆ ತೊಗೋತೀವಿ ಅಂತ ಅಂದ್ಬಿಟ್ಟು ವಿ ಗಾಟ್ ದಿಸ್ 3 ಕುರ್ತಾ ಸೆಟ್. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ನಾನು ಶಾಪ್ ಮಾಡಿರೋದು. ಆ್ಯಂಡ್ ಇನ್ನೊಂದು ಐ ರಿಮೆಂಬರ್ ಐ ಸೆಟ್ ದಟ್ ಬಿ ಗ್ರೂಟರ್ಗೆ ಸ್ಯಾರಿ ಗಿಫ್ಟ್ ಬಂದಿದೆ, ನಾನು ಅದನ್ನೇ ಉಟ್ಕೊಳ್ತಿರೋದು. ಐ ಶೋ ಯು ಆಲ್ ಅಂತ. ದಿಸ್ ಇಸ್ ದ ಸಾರಿ, ದ ಬ್ಲೂ ವಿತ್ ಪಿಂಕ್. ದಿಸ್ ಈಸ್ ಹೌ ಇಟ್ ಈಸ್. ಈ ಥರ ಇದೆ ಸಾರಿದು. ದಿಸ್ ಈಸ್ ನಿಸರ್ಗ ಮನೆಯಿಂದ ನನಗೆ ಕೊಟ್ಟಿರೋದು ಗಿಫ್ಟ್ ಅಂತ. ಸೊ ಹಿಂಗಿದೆ ಈ ಸಾರಿ. ಸೊ ಇದು ಬಂದು ನಾನು ತೋರಿಸ್ಬಿಡೋಣ ಅಂತ ತೋರಿಸ್ದೆ. ದಿಸ್ ಇಸ್ ಕಾಲ್ಡ್ ಟಿಶ್ಯೂ ಸಿಲ್ಕ್. ಟಿಶ್ಯೂ ಸಾರಿನೋ ಟಿಶ್ಯೂ ಸಿಲ್ಕ್ ಅಂತ ದೇ ಕಾಲ್. ಸೊ ದಿಸ್ ಈಸ್ ಹೌ ಇಟ್ ಈಸ್. ಈ ಥರ ಇದೆ ಬಾರ್ಡರು. ಆ್ಯಂಡ್ ಕುಚ್ಚು ಕೂಡ ಹಾಕ್ಸಿದ್ದೀನಿ, ನಾರ್ಮಲ್ ಕುಚ್ಚು. ಆ್ಯಂಡ್ ಸೆರ್ಗಿ ಈ ಥರ ಇದೆ, ಪಿಂಕ್ ಪೀಚ್ ಕಲರ್. ಫ್ಲ್ಯಾಶ್ ಬ್ಯಾಕ್. Hi you guys, I'm in Mandya and ಈ ಶಾಪಿಂಗ್ ವ್ಲಾಗಲ್ಲಿ ಐ ಥಾಟ್ ಐಲ್ ಜಾಯಿನ್ ದಿಸ್, ಐಲ್ ಆ್ಯಡ್ ದಿಸ್ ಅಂತ. ಯಾಕಂದರೆ ನಾನು ಫಸ್ಟ್ ಅಂದ್ಕೊಂಡಿರಲಿಲ್ಲ ಐಲ್ ಆ್ಯಡ್ ದಿಸ್, ಐ ವಾಂಟ್ ಟು ಕೀಪ್ ಇಟ್ ಪರ್ಸ್ನಲ್ ಆ ಥರ ಅಂದ್ಕೊಂಡಿದ್ದೆ. ಎನಿಹೋ ಶಾಪಿಂಗ್ ವ್ಲಾಗ್ ಒಂದು ಮಾಡ್ತಿದ್ದೀನಿ, ಇವನ್ ಯು ಪೀಪಲ್ ಲವ್ ಇಟ್, ಓಕೆ ಇದನ್ನು ಆ್ಯಡ್ ಮಾಡೋಣ ಅಂತ. ಸೊ ಸ್ವಲ್ಪ ದಿನದ ಹಿಂದೆ ನಾನು ಸುಮ್ಮನೆ ಜ್ಯುವೆಲರಿ ಶಾಪ್ಗೆ ಏನಕ್ಕೋ ಹೋಗಿದ್ದಿದ್ದು, ಐ ಡೋಂಟ್ ರಿಮೆಂಬರ್ ಯಾಕೆ ಅಂತ. ಸೊ ಆವಾಗ ಒಂದು ನೆಕ್ ಪೀಸ್ ನೋಡಿದ್ಮೇಲೆ ಇಷ್ಟ ಆಯಿತು. ನಮ್ಮ ಅಕ್ಕ ಇನ್ನೂ ಲೈಕ್ ತಗೋ ಆ ಥರ ಶಿ ಮೇಡ್ ಮೀ ಟು ಬೈ ದಿಸ್ ಅನ್ನೋ ಥರ ಅಟೆಂಪ್ಟ್ ಮಾಡಿದ್ಲು. ಓಕೆ ಅಂತ ಕನ್ಫ್ಯೂಷನಲ್ಲಿ ಬಂದುಬಿಟ್ಟೆ. ನೆಕ್ಸ್ಟ್ ಡೇ ಓಕೆ ಮನೆಗೆ ಬಂದು ಮೈಂಡೆಲ್ಲ ಮಾಡಿ ಓಕೆ ಐ ವಾಂಟ್ ಟು ಗೆಟ್ ದಿಸ್, ಎನಿ ಹೌ ಆ್ಯನಿವರ್ಸರಿ ಇದೆ. ಸೊ ಪ್ರೀತಮ್ ಹತ್ರ ಒಂದ್ಸರಿ ಡಿಸ್ಕಷನ್, ನಾನು ಏನೇ ಆದರೂ ನಾನು ಇಂಪಲ್ಸಿವ್ ಡಿಸಿಷನ್ ಅಲ್ಲಿ ತೊಗೊಂಡ್ರು ನೆಕ್ಸ್ಟ್ ಮೂಮೆಂಟ್ ಬಂದು ಡಿಸ್ಕಸ್ ಮಾಡಿ ಇಫ್ ಇಟ್ ಈಸ್ ರಾಂಗ್ ಐ ವಿಲ್ ಕ್ಯಾನ್ಸಲ್ ಇಟ್ ಆ ಥರ, ಅಂದರೆ ಅವ್ನಿಗೆ ಸ್ಯಾಟಿಸ್ಫೈ ಇಲ್ಲ ಅಂದರೆ ಆ ಥರ. ಸೊ ಫನ್ಸ್ ಬಂದು ಪ್ರೀತಮ್ ಹತ್ರ ಕೇಳಿ ನಮ್ಮಮ್ಮ ಹತ್ರ ಡಿಸ್ಕಷನ್ ಮಾಡಿ ಓಕೆ ಐ ಆಮ್ ಗೋನಾ ಗೆಟ್ ದಿಸ್, ಎನಿ ಹೌ ಆ್ಯನಿವರ್ಸರಿ ಬರ್ತಿದೆ, ಸೊ ಆಗುತ್ತೆ ಆ್ಯನಿವರ್ಸರಿ ಸೆಲ್ಫ್ ಗಿಫ್ಟ್ ಥರನೂ ಆಗುತ್ತೆ ಅಂದ್ಬಿಟ್ಟು ಓಕೆ ಪ್ರೀತಮ್ಮನು ಸೊ ಆ್ಯಂಡ್ ಸೊ ನಾನು ಸ್ವಲ್ಪ ಕೊಡ್ತೀನಿ ಆ ಥರ ವಿ ಡಿಸ್ಕಸ್ಡ್ ಆ್ಯಂಡ್ ವಿ ಥಾಟ್ ಓಕೆ ಐ ವಿಲ್ ಪರ್ಚೇಸ್ ಇಟ್ ಅಂತ. ನೆಕ್ಸ್ಟ್ ಡೇ ಹೋದೆ ಶುಭಮ್ಗೆ. ಇದು ಒಂಥರ ಬ್ಯಾಕ್ ಸ್ಟೋರಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಹೋದಾಗ ಆ ನೆಕ್ ಪೀಸ್ ಇರಲಿಲ್ಲ, 3 ಇತ್ತು ಅದೇ ಥರದ್ದು. ಸೊ 2 ಲೈಕ್ ಸಮ್ಮನ್ ಪರ್ಚೇಸ್ಡ್. ಓಕೆ ಮೈ ಬ್ಯಾಡ್ ಲಕ್, ಬೇರೆ ಏನಾದ್ರು ನೋಡೋಣ ಅಂದರೆ ನನಗೆ ಅದೇ ಬೇಕು, ಅದು ಒಂಥರ ಲವ್ ಎಟ್ ಫಸ್ಟ್ ಸೈಟ್ ಅನ್ನೋ ಥರ ಆಗ್ಬಿಟ್ಟಿತ್ತಲ್ಲ, ಬೇರೆ ಯಾವುದೇ ನೋಡಿದ್ರು ನಂಗೆ ಇಷ್ಟ ಆಗಲಿಲ್ಲ. ಓಕೆ ಇದೇ ಥರ ತರಿಸ್ಕೊಡಿ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿಬಿಟ್ಟು ಬಂದಿದ್ದೆ. ಬಂದು ಒಂದು 15 days 20 daysಗೆ ಅವ್ರು ತರಿಸಿ ಅಂದರೆ ಮಾಡಿಸಿ ಅದೇ ಥರ ಕೊಟ್ಟರು. ಬಟ್ ಏನೋ ಸ್ವಲ್ಪ ಚೇಂಜಸ್ ಇತ್ತು ಅಂತ ನಾನು ಇಸ್ಕೊಳಕ್ಕಾಗಿರಲಿಲ್ಲ. ಆ್ಯಂಡ್ ಆಫ್ಟರ್ ಸೋ ಮೆನಿ ಡೇಸ್ ಲೈಕ್ ಮೇ ಬಿ ನಾನು ಆರ್ಡರ್ ಎಲ್ಲ ಮಾಡಿ ಎಲ್ಲ ತುಂಬ ದಿನಗಳೇ ಆಯಿತು. ಸೊ ಇವತ್ತು ಹೋಗಿ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಈಗ ನನಗೆ ಖುಷಿ ಆಗ್ತಿದೆ, ನಾನು ಆರ್ಡರ್ ಮಾಡಿದಾಗಲೂ ಈಗಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಈಗೇನು ಗೋಲ್ಡ್ ಡೈಲಿ ಹೋಗ್ತಿದೆ ಅಲ್ಲ, ಇಟ್ ಈಸ್ ಸೋ ಎಕ್ಸ್ಪೆನ್ಸಿವ್. ನಾವು ಈವನ್ ನಾವು 1 ಗ್ರಾಮ್ 2 ಗ್ರಾಮ್ ಏನಾದ್ರು ತೊಗೋಬೇಕು ಚಿಕ್ಕ ಪುಟ್ಟದ್ದು ಅಂತ ಅಂದ್ರೂ ಇಟ್ ಈಸ್ ಎಕ್ಸ್ಪೆನ್ಸಿವ್ ನಾವು, ಬಿಕಾಸ್ 1 ಗ್ರಾಮ್ಗೆ ಇಟ್ ಈಸ್ ರೀಚಿಂಗ್ 9,000 ಆ್ಯಂಡ್ ಆಲ್. ಟೋಟಲ್ ನಾವು 1 ಗ್ರಾಮ್ ಏನಾದ್ರು ತೊಗೋತೀವಿ ಅಂದರೆ 10 ಆಗಿಬಿಡುತ್ತೆ. ನಾವು ಐ ಆಮ್ ಲೈಕ್ ಓಕೆ ಐ ಆಮ್ ಹ್ಯಾಪಿ ಅನ್ನೋ ಥರ. ಸೊ ಇವತ್ತು ಹೋಗಿ ನೆಕ್ ಪೀಸ್ನ ತೊಗೊಬರೋಣ. ದಟ್ಸ್ ದ ರೀಸನ್ ಐ ಆಮ್ ಇನ್ ಮಂಡ್ಯ, ಬಿಕಾಸ್ ಬರೋಕ್ಕೆ ಆಗ್ತಿಲ್ಲ. ಇನ್ ಬಿಟ್ವೀನ್ ಅವರು ಕಾಲ್ ಮಾಡ್ತಿದ್ದಾರೆ. ಸೊ ಆ ಥರ ತುಂಬಾ ಗ್ಯಾಪ್ ಆಗಿಬಿಡ್ತು. ಇವಾಗ ಹೋಗಿ ನಾನು ಅಕ್ಕ ನಾನು ನೆಕ್ ಪೀಸ್ ಕಲೆಕ್ಟ್ ಮಾಡ್ಕೊತೀವಿ ಆ್ಯಂಡ್ ನಿಮಗೂ ಎಲ್ಲ ತೋರಿಸ್ತೀನಿ. ಇಟ್ಸ್ ನಾಟ್ ಹ್ಯೂಜ್, ಸ್ಮಾಲ್ ಒನ್ ಬೇಕಂತಾನೆ ನಾನು ತೊಗೊಂಡಿದ್ದು. ನಂಗೆ ಹ್ಯೂಜ್ ಆಗಿರೋದು ಬೇಡ. ನನ್ನ ಮದುವೆದೆಲ್ಲ ಅದು ಸ್ವಲ್ಪ ಅದು ಕೆಲವ್ರಿಗೆಲ್ಲ ಹ್ಯೂಜ್ ಅನ್ಸಲ್ಲ, ಬಟ್ ನನಗೆ ನಾನು ಗೋಲ್ಡ್ ಹಾಕ್ಕೊಳ್ದಿರೋಳಿಗೆ ನನಗೆ ಹ್ಯೂಜ್ ಅನಿಸುತ್ತೆ. ಸೊ ಸ್ಮಾಲ್ ಒನ್ ನೆಕ್ ಪೀಸ್ ಬೇಕಂತ ಅದನ್ನು ಸೆಲೆಕ್ಟ್ ಮಾಡಿ ಮಾಡಿಸಿರೋದು. ಡಿಫ್ರೆಂಟ್ ಆಗಿದೆ, ನನಗಂತೂ ಇಷ್ಟ ಆಗಿದೆ. ಸೊ ನಿಮಗೂ ತೋರಿಸ್ತೀನಿ, ಇಷ್ಟ ಆಗ್ಬೋದು. ಯಾಕೆ ನಾವು ಲೆಟ್ಸ್ ಗೋ ಟುಗೆದರ್ ಗೋಲ್ಡ್ ಶಾಪಿಂಗ್ ಅಂತ ಅಂದ್ಕೊಂಡೇ ಇರಲಿಲ್ಲ, ಅದು ಆಗೋಯ್ತು. ಸೊ ನನಗೂ ಅಷ್ಟು ಆ್ಯನಿವರ್ಸರಿನೂ ಇದೆ, ಪ್ರೀತಮ್ ಬ್ರದರ್ ಮ್ಯಾರೇಜು ಇದೆ. ಓಕೆ ಲೆಟ್ ಮೀ ಪರ್ಚೇಸ್ ಇಟ್. ವಾವ್, ಇದು ಒಳಗಡೆ ಲಕ್ಷ್ಮಿ. ವಾವ್, ಇಲ್ಲ ಮ್ಯಾಮ್, ಆ್ಯಕ್ಚುಲಿ ಫಸ್ಟ್ ನಾನು 70 ಗ್ರಾಮ್ಸ್ ಕೊಡ್ತಿದ್ದೆ, ತುಂಬ ಚೆನ್ನಾಗಿದೆ. ಈಗ 40 ಗ್ರಾಮ್ಸ್ ಎಲ್ಲ ಆಗಿದೆ ಇದು.
ತುಂಬ ಚೆನ್ನಾಗಿದೆ. ಎಸ್ ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಬಂದು ಸುಮಾರು ಹೊತ್ತೇ ಆಯಿತು ಮನೆಗೆ. ಐ ಕೇಮ್ ಹಿಯರ್ ಯಾಕಂದರೆ ನಾನು ನೆಕ್ ಪೀಸ್ ತೋರಿಸ್ಬಿಡೋಣ ನಿಮ್ಮೆಲ್ರಿಗೂ ಅಂತ. ಐ ನೋ ಇಫ್ ನಾನು ತೋರಿಸಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ಲಿ ಯು ಗೋನ ಆಸ್ಕ್. ಅದಕ್ಕೆ ಆ್ಯಂಡ್ ಇವತ್ತು ನಾನು ಗೋಲ್ಡ್ ರೇಟ್ ಕೇಳಿ ನಾನೇನು ರಿಸೀವ್ ಮಾಡ್ಕೊಳಕ್ಕೆ ಹೋದೆ. ಸೊ ಗೋಲ್ಡ್ ರೇಟ್ ಕೇಳಿ ನನಗೆ ಒಂಥರ ಚಕ್ಕರ್ ಬಂದುಬಿಡ್ತು. ಅಷ್ಟು ಪ್ರೈಸ್ ಹೈ ಆಗಿದೆ, ನಿಯರ್ಲಿ 10K ಹತ್ತತ್ರ. ಐ ಆಮ್ ನಾಟ್ ಗೋಲ್ಡ್ ಪರ್ಸನ್ ಎನಿಹೋ ಬಿಡು ಅಂತ ಅಂದ್ಕೊಂಡೆ ನಾನು. ಬಟ್ ಕೆಲವೊಂದು ಪೀಸಸ್ ನೋಡಿದೆ ನಾನು ಶುಭಮ್ ಜುವೆಲ್ಸಲ್ಲಿ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು ದಟ್ ಮಂಟಪ ಥರ ಅಂದರೆ ಟೆಂಪಲ್ ಥರ ಒಂದು ಪೀಸ್ ಇತ್ತು, ಅದರೊಳಗಡೆ ಲಕ್ಷ್ಮಿ ಇತ್ತು. ಲೈಕ್ ಅದೆಲ್ಲ ನೋಡಿ ನಾನು ಒಂಥರ ಮೆಸ್ಮರೈಸಿಂಗ್ ಥರ ಆಯಿತು. ಅಷ್ಟು ಹಂಗೆ ನೋಡ್ತಾ ಇದ್ದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಕೆಲವೊಂದು ಪೀಸಸ್ ತೋರಿಸಿದ್ರು, ಇಯರಿಂಗ್ಸ್ ಆಗಿರ್ಬೋದು ಅದೆಲ್ಲ. ಸೊ ಈ ಗೋಲ್ಡ್ ಫಿನಿಶಿಂಗ್ಗಿಂತ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಒಂಥರ ಎಕ್ಸಿಬಿಷನ್ ಪೀಸ್ ಅಂತಾರಂತೆ. ಮೇಕಿಂಗ್ ಚಾರ್ಜಸಲ್ಲಿ 1-2-3% ಎಕ್ಸ್ಟ್ರಾ ಇರುತ್ತೆ ಅದಕ್ಕೆ. ಬಟ್ ತುಂಬ ಚೆನ್ನಾಗಿತ್ತು. ಸೊ ಒಂದು ಇಯರಿಂಗು ಕೂಡ ಇಷ್ಟಪಟ್ಟೆ. ಅದೇ ಗೋಲ್ಡ್ ರೇಟ್ ಕೇಳಿ ನಾನು ಲೈಕ್ ಐ ಆಮ್ ನಾಟ್ ಅ ಗೋಲ್ಡ್ ಪರ್ಸನ್ ಆ್ಯಂಡ್ ಗೋಲ್ಡ್ ಪರ್ಸನ್ ಆಗೋದು ಬೇಡ ಅಂತ ಅಂದ್ಕೊಂಡೆ. ಇಟ್ಸ್ ಟೂ ಹೈ. ಓಕೆ, ನಾವು ಲೆಟ್ ಮಿ ಶೋ ಯು ಆಲ್ ಮೈ ನೆಕ್ ಪೀಸ್ ಡಿಸೈನ್ ವಿಚ್ ಐ ಆಮ್ ಇನ್ ಲವ್ ಇಟ್ ಫಸ್ಟ್ ಸೈಟ್ ಥರ. ದಿಸ್ ಈಸ್ ಹೌ ಇಟ್ ಈಸ್. ಇದು ಒಂಥರ ಸ್ಪ್ರಿಂಗ್ ಥರ ಇದೆ. ಇದೇನಿದೆ ಇದು ಸ್ಪ್ರಿಂಗ್, ಇದು ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗ್ ಆಗಿದೆ. ನಾನು ಇದು ಆರ್ಡರ್ ಮಾಡಿ ಅಥವಾ ನಾನು ತೊಗೊಳ್ತಿದ್ದೀನಿ ಅಂತ ಫಿಕ್ಸ್ ಆದಮೇಲೆ ನಾನು ಕೆಲವೊಂದೆಲ್ಲ ನೋಡಿದೆ, ಲೈಕ್ ರೀಲ್ಸರ್ ಆಗಿರ್ಬೋದು, ಆಲ್ ದಟ್ ಈ ಥರ ಲಾಂಗ್ ಶಾರ್ಟ್ ಅಥವಾ ಜಸ್ಟ್ ಚೋಕರ್ ಥರ ಎಲ್ಲ. ಸೊ ಈ ಸ್ಪ್ರಿಂಗ್ ಡಿಸೈನ್ಸ್ ಈಗ ಟ್ರೆಂಡಿಂಗ್ ಆಗಿದೆ. ಆ್ಯಂಡ್ ನನಗೆ ಹೆಂಗೆ ಬೇಕು ಅಂತ ಕೇಳಿದೆ ಹಾಗೆ ಮಾಡಿದ್ದಾರೆ. ಇದು ಒಂದು ಮಿಸ್ ಆಗಿತ್ತು. ಸೊ ಅದನ್ನು ಮತ್ತೆ ಅವರು ಇಲ್ಲ ಇದು ಬಂದಿಲ್ಲ ಅಂದರೆ ಚೆನ್ನಾಗಿರಲ್ಲ, ಇದನ್ನು ಹಾಕ್ಸ್ಬಿಟ್ಟೆ ಕೊಡ್ತೀನಿ ಅಂತ ವಿತಿನ್ ಲೈಕ್ 2-3 ಡೇಸಲ್ಲಿ ಕಸ್ಟಮೈಸ್ ಮಾಡಿರೋದು. ಸೋ ಗುಡ್. ಆ್ಯಂಡ್ ಇದು ಇಯರಿಂಗ್ಸ್ ನಂದು ಹಳೇದೆ, ನಿಮಗೆ ಗೊತ್ತಿರುತ್ತೆ. ಸೊ ನೋಡಿ ಅದಕ್ಕೆ ಹೇಳಿ ಮಾಡಿಸ್ದಂಗಿದೆ ಈ ಡಿಸೈನು. ಸೊ ಇಯರಿಂಗ್ಸ್ಗೂ ಇದಕ್ಕೂ ಮ್ಯಾಚ್ ಆಗುತ್ತೆ, ಒಂದೇ ಸೆಟ್ ಜೊತೆ ಇಡೋಣ ಅಂತ ಹ್ಯಾವ್ ಕೆಪ್ಟ್. ಆ್ಯಂಡ್ ದಿಸ್ ಈಸ್ ಹೌ ಮೈ ನೆಕ್ ಪೀಸ್ ಈಸ್. ಇಟ್ಸ್ ಬ್ಯೂಟಿಫುಲ್. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಬ್ಯೂಟಿಫುಲ್ ಆ್ಯಂಡ್ ಐ ಆಮ್ ಇನ್ ಲವ್ ವಿತ್ ದಿಸ್. ಸೊ ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ. ನನಗಂತೂ ಪರ್ಫೆಕ್ಟ್ ಆಗಿದೆ ನನ್ನ ಸ್ಟೈಲ್ಗೆ ಆ್ಯಂಡ್ ನನ್ನ ಟೇಸ್ಟ್ಗೆ. ಇಟ್ಸ್ ಲೈಕ್ ಮೋರ್ ಆಫ್ ಲೈಕ್ ಮೈ ಸ್ಟೈಲ್ ಥರ. End of flashback. ಆ್ಯಂಡ್ ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೇನು ಶಾಪ್ ಮಾಡೋಂಥದ್ದಿಲ್ಲ ಬಿಕಾಸ್ ಟುಮಾರೋ ವಿ ಆರ್ ಲಿವಿಂಗ್ ಫಾರ್ ಮಂಡ್ಯ. ಐ ಹೋಪ್ ಇಷ್ಟೇ ನಾನೆಲ್ಲ ಶಾಪ್ ಮಾಡಿರೋದು ಮ್ಯಾರೇಜ್ ಇಷ್ಟೇ ಅನ್ನೋದಕ್ಕಿಂತ ಈಗ ಅನಿಸ್ತಿದೆ ಇಷ್ಟೊಂದು ಅಂತ. ಬಿಕಾಸ್ ಐ ರಿಮೆಂಬರ್ ದ ಗೋಲ್ಡ್ ಆಲ್ಸೋ. ಸೊ ಈಗ ಅನಿಸ್ತಿದೆ ಓ ಇಷ್ಟೊಂದು ಶಾಪ್ ಮಾಡಿದ್ದೀನಿ ಅಂತ. ಎಸ್ ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.